ಈ ಎಗ್ ಗ್ರೇವಿನ ಮನೆಯಲ್ಲೇ ಮಾಡಿರೋದು. ಆದ್ರೆ ಇದನ್ನ ತಿಂತಾ ಇದ್ರೆ ಖಂಡಿತ ಹಾಗನ್ಸಲ್ಲ. ಯಾವುದೋ ಒಂದು ಫೇಮಸ್ ಹೋಟ್ಲಿಂದ ತಂದು ಎಗ್ ಗ್ರೇವಿನ ತಿಂತಾ ಇದ್ದೀವಿ ಅಂತ ಅನ್ಸುತ್ತೆ. ಅಷ್ಟು ರುಚಿಯಾಗಿರುತ್ತೆ. ಸೊ ಇಷ್ಟು ರುಚಿಯಾಗಿರುವಂಥ ಎಗ್ ಗ್ರೇವಿನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳಿ ತುಂಬಾನೇ ಸಿಂಪಲ್ ಆಗಿ ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪ್ರೇಮಾಶಂಕರ್. ಇಲ್ಲಿ ಈ ಮೊಟ್ಟೆ ಗ್ರೇವಿ ಮಾಡೋದಕ್ಕೆ 5 ಮೊಟ್ಟೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಒಂದು ಬೌಲಲ್ಲಿ ಈ ಮೊಟ್ಟೆಗಳನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಅರಿಶಿನದ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲೇ ತಿಟ್ಬಿಡ್ತೀನಿ. ಈಗ ಇನ್ನೊಂದು ಬೌಲ್ಗೆ ಅರ್ಧ ಚಮಚದಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ತೋರಿಸ್ತಾ ಇರೋಂಥ ಈ ಚಮಚದ ಅಳತೆನಲ್ಲಿ ನೀವು ನಾರ್ಮಲ್ ಟೀ ಸ್ಪೂನಿಂದ ಹಾಕ್ಕೊಳ್ಳೋದಾದರೆ ಒಂದು 4 ಚಮಚದಷ್ಟು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ, ಖಾರದ ಪುಡಿ, ಗರಂ ಮಸಾಲ ಮತ್ತು ಕೊತ್ತಂಬರಿ ಕಾಳು ಪುಡಿ ಅಂದರೆ ಧನಿಯಾ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನಲ್ಲಿ 1 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಅದು ಸ್ವಲ್ಪ ಬಿಸಿ ಆದಮೇಲೆ ನಾವು ಮುಂಚೆನೇ ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಮೊಟ್ಟೆನ ಇದಕ್ಕೆ ಹಾಕಿ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಮೊಟ್ಟೆ ಗ್ರೇವಿ ಮಾಡೋದಕ್ಕಿಂತ ಮುಂಚೆ ಮೊಟ್ಟೆಗಳನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಈ ಗ್ರೇವಿ ಟೇಸ್ಟ್ ಒಂದು ಸ್ವಲ್ಪ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಯೂಶುವಲ್ ಆಗಿ ಈ ಹೋಟೆಲ್ಗಳಲ್ಲಿ, ಡಾಬಾಗಳಲ್ಲೆಲ್ಲ ಇದೇ ರೀತಿ ಮಾಡೋದು. ಸೊ ಮೊಟ್ಟೆಗಳನ್ನು ಫ್ರೈ ಮಾಡ್ಕೊಂಡಾಯಿತು. ಈಗ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಅಂತ ನಾನು ಇದೇ ಪ್ಯಾನಲ್ಲೇ ಒಂದು 3ರಿಂದ 4 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದಷ್ಟು ಗ್ರೇವಿ ರುಚಿ ಚೆನ್ನಾಗಿರುತ್ತೆ. ನೋಡ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆ ಹಾಗೆ ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೆ. ಇದೆರಡನ್ನೂ ಲೈಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಿದಾಗ ಬೇಗನೆ ಬೇಯುತ್ತೆ. ಈಗ ಇದು ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಅಲ್ವಾ, ಈ ಟೈಮಲ್ಲಿ 1 ಚಮಚದಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ತೀನಿ. ಒಟ್ಟಿನಲ್ಲಿ ಈ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲದರಿಂದ ಹಸಿ ವಾಸನೆ ಹೋಗಿ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು 2 ಟೊಮ್ಯಾಟೊನ ಈ ರೀತಿ ಪ್ಯೂರಿ ಮಾಡಿ ಹಾಕಿದ್ದೀನಿ. ಟೊಮ್ಯಾಟೊ ಯಾವಾಗಲೇ ಹಾಕಿದ ತಕ್ಷಣವೇ ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಬೇಗನೆ ಟೊಮ್ಯಾಟೊ ಬೇಯುತ್ತೆ. ಅಂದರೆ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಬೇಗ ಹೋಗಿ ಎಣ್ಣೆ ಅಂಶ ಬಿಟ್ಕೊಂಡ್ಬಿಡತ್ತೆ. ಈಗ ನೋಡಿ ಎಣ್ಣೆ ಅಂಶ ಚೆನ್ನಾಗಿ ಬಿಟ್ಕೊಂಡಿದೆ ಅಲ್ವಾ. ಈ ಟೈಮಲ್ಲಿ ಇದಕ್ಕೆ ಮಸಾಲೆಗಳನ್ನು ಹಾಕ್ಕೊಳ್ಳೋಣ. ನಾವು ಆಲ್ರೆಡಿ ಮೊಸರಿನ ಜೊತೆ ಮಸಾಲ ಮಿಕ್ಸ್ ಮಾಡಿಟ್ಟಿದ್ವಲ್ವ, ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನಾವು ಸಪ್ರೇಟಾಗಿ ಮೊಸರು ಮತ್ತು ಮಸಾಲೆ ಡ್ರೈ ಪೌಡರ್ಗಳನ್ನೆಲ್ಲ ಹಾಕ್ಕೋಬೋದು. ಆದರೆ ಸ್ವಲ್ಪ ಉರಿ ಹೆಚ್ಚು ಕಡಿಮೆ ಆದರೂ ಕೂಡ ಮಸಾಲೆಗಳು ಬೇಗ ಸೀದೋಗ್ಬಿಡುತ್ತಲ್ವ, ಆಗ ತುಂಬಾ ಸೀದೋಗಿರೋ ಸ್ಮೆಲ್ ಬರುತ್ತೆ. ಅದ್ರ ಬದಲು ಬೆಸ್ಟ್ ಆಪ್ಷನ್ ಅಂದರೆ ಈ ರೀತಿ ಮುಂಚೆನೇ ನಾವು ಸ್ವಲ್ಪ ನೀರಲ್ಲಿ ಅಥವಾ ಮೊಸರಲ್ಲಿ ಮಿಕ್ಸ್ ಮಾಡಿಟ್ಕೊಂಡು ಮಸಾಲ ಪೌಡರ್ಗಳನ್ನೆಲ್ಲ ಹಾಕಿದಾಗ ಅದು ಎಣ್ಣೆ ಜೊತೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಗ್ರೇವಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ಮಸಾಲೆ ಎಲ್ಲದನ್ನು ಹಾಕಿದ್ಮೇಲೆ ಮತ್ತೆ ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇದರಲ್ಲಿ ಕೂಡ ಎಣ್ಣೆ ಅಂಶ ಬಿಟ್ಕೊಂಡಿದೆ. ಅದಾದಮೇಲೆ ನಾನು ಇದಕ್ಕೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಮತ್ತೆ ಒಂದು 2 ನಿಮಿಷ ಬೇಯಿಸಿದ್ದೀನಿ. ಸೊ ಲಾಸ್ಟಲ್ಲಿ ನಾನು ಇನ್ನೇನು ಮೊಟ್ಟೆನ ಹಾಕ್ತೀನಿ ಅನ್ನೋ ಟೈಮಲ್ಲಿ ಇದಕ್ಕೊಂದು ಸ್ವಲ್ಪ ಕಸೂರಿ ಮೇಥಿನ ಈ ರೀತಿ ಕೈಯಲ್ಲಿ ತಿಕ್ಕಿ ಹಾಕಿದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಆದರೆ ಹಾಕಿದ್ರೆ ಮಾತ್ರ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈ ಹೋಟೆಲ್ಗಳಲ್ಲೆಲ್ಲ ಇದನ್ನು ಕಂಪಲ್ಸರಿಯಾಗಿ ಹಾಕ್ತಾರೆ. ಅದಕ್ಕೆ ಅನಿಸುತ್ತೆ ಅಲ್ಲಿ ಮಾಡಿರೋ ಅಂಥ ಗ್ರೇವಿಗಳೆಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಈಗ ಲಾಸ್ಟಲ್ಲಿ ನಾನು ಮೊಟ್ಟೆ ಫ್ರೈ ಮಾಡಿ ಇಟ್ಟಿದ್ನಲ್ವ, ಆ ಮೊಟ್ಟೆಗಳನ್ನು ಲೈಟಾಗಿ ಈ ರೀತಿ ಒಂದು ಚಾಕುನಿಂದ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಮೊಟ್ಟೆ ಒಳಗೂ ಕೂಡ ಗ್ರೇವಿ ಹೀರ್ಕೊಳ್ಳುತ್ತಲ್ವ, ಆಗ ಮೊಟ್ಟೆ ತಿನ್ನುವಾಗ ತುಂಬಾ ಜ್ಯೂಸಿಯಾಗಿ ಅನಿಸುತ್ತೆ. ಸೊ ಎಲ್ಲ ಮೊಟ್ಟೆಗಳನ್ನು ಈ ರೀತಿ ಸ್ವಲ್ಪ ಲೈಟಾಗಿ ಕಟ್ ಮಾಡಿ ಇದಕ್ಕೆ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 2 ಸೆಕೆಂಡ್ ಇದನ್ನು ಬೇಯಿಸ್ಬಿಟ್ರೆ ನಮ್ಮ ಈ ಟೇಸ್ಟಿಯಾಗಿರುವಂಥ ರೆಸ್ಟೋರೆಂಟ್ ಹೋಟೆಲ್ಗಳಿಗಿಂತ ರುಚಿಯಾಗಿರುವಂಥ ಮೊಟ್ಟೆ ಗ್ರೇವಿ ಮನೆಯಲ್ಲೇ ರೆಡಿ ಆಗಿಬಿಡುತ್ತೆ. ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಉಪ್ಪು, ಖಾರ, ಹುಳಿ ಎಲ್ಲನೂ ಪರ್ಫೆಕ್ಟ್ ಆಗಿದೆ. ತುಂಬಾ ರುಚಿಯಾಗಿ ರೆಡಿಯಾಗಿದೆ ಈ ಮೊಟ್ಟೆ ಗ್ರೇವಿ. ಈಗ ಇದನ್ನು ಸರ್ವ್ ಮಾಡಿಬಿಡ್ತೀನಿ. ಆ್ಯಕ್ಚುಲಿ ಇದು ರೊಟ್ಟಿ, ಪರಾಟ, ಚಪಾತಿ, ರೈಸ್ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಸೊ ಒಂದು ಸಾರಿ ಟ್ರೈ ಮಾಡಿ ನೋಡಿ, ರುಚಿ ಹೇಗೆ ಬಂತು ಅಂತ ನಂಗೆ ತಪ್ಪದೆ ಕಮೆಂಟ್ ಮಾಡಿ. ನಿಮ್ಮ ಬ್ಯೂಟಿಫುಲ್ ಕಮೆಂಟ್ಗೋಸ್ಕರ ನಾನು ಯಾವಾಗಲೂ ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿವರೆಗೂ ಪ್ರೀತಿಯಿಂದ ಖುಷಿಯಾಗಿ ಅಡುಗೆ ಮಾಡ್ತಾಯಿರಿ. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಬಾಯ್.